ಅಭಿನಂದನಾ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈಗ ಸಮಾಜದ ವತಿಯಿಂದ ಹಾಗೂ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಅವರಿಗೆ ಇರುವವರೆಗೆ ಒಂದು ಸನ್ಮಾನ ಕಾರ್ಯಕ್ರಮ ತಮ್ಮೆಲ್ಲರೂ ಇಟ್ಟುಕೊಂಡಿದ್ದು ನಿಮ್ಗೆ ಧನ್ಯವಾದ ಹೇಳ್ತೀನಿ ನಾನು. ಹಾಗೂ ಏನು ಇವತ್ತು ಜೀವನದಲ್ಲಿ ಒಂದು ಒಳ್ಳೆಯ ಕೆಲಸ ಹಾಗೂ ಅಧಿಕಾರ ಬಂದಾಗ ಒಂದು ಎಲ್ಲ ಜನರ ಸೇವೆ, ಒಂದು ಬಡವರು ಇರಲಿ, ಶ್ರೀಮಂತರಿರಲಿ, ಮಧ್ಯಮ ವರ್ಗದಲ್ಲಿ ರೈತರಿರಲಿ, ಯಾರೇ ಬಂದ್ರೂ ಸ್ಪಂದಿಸಿ ಕೆಲಸ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಇಂಥ ಒಂದು ಸನ್ಮಾನ ಕಾರ್ಯಕ್ರಮ ನಡೀತದೆ. ಸಾಕಷ್ಟು ಜನ ಅಧಿಕಾರದಲ್ಲಿ ಬರ್ತಾರ ಹೋಗ್ತಾರ, ಆದರೆ ಅಭಿಮಾನದಿಂದ ಸನ್ಮಾನ ಆಗಬೇಕಾದ್ರೆ ಒಳ್ಳೆಯ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅದ. ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ. ಅದಕ್ಕೆ ಇರುವ ಮಾಜಿ ಅಧ್ಯಕ್ಷರು ಹಾಗೂ ಈಗಿನ ಅಧ್ಯಕ್ಷರು ಇಬ್ಬರು ಒಂದು ಒಳ್ಳೆಯ ಕೆಲಸ ಅವರು ಮಾಡಿದ್ದಾರೆ. ಹಾಗೂ ಸರ್ವ ಜನಾಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅವರಂದಿಲ್ಲ, ಇವರಂದಿಲ್ಲ, ಈ ಜಾತಿ ಇಲ್ಲ, ಆ ಜಾತಿ ಇಲ್ಲ, ಸರ್ವ ಜಾತಿ ಸರ್ವ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡಿಕೊಟ್ಟು ಬಹಳ ಯಶಸ್ವಿ ಒಂದು ನಾಯಕರಾಗಿ ಅವರು ಹೊರಹೊಮ್ಮಿದ್ದಾರೆ. ಬಹಳ ಖುಷಿ ಆಗ್ತದ. ಹಾಗೂ ಈ ಅಭಿನಂದನಾ ಸಮಾರಂಭ ಮಾಡಿದ್ದಕ್ಕಾಗಿ ಹಾಗೂ ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಸನ್ಮಾನ ಆಗ ಮಾಡಿದ್ರೆ ಮಾತ್ರ ಒಂದು ಅವ್ರು ಕೆಲಸ ಮಾಡಿದಕ್ಕೆ ಒಂದು ಸಾರ್ಥಕ ಆಗ್ತದ. ಹಾಗೂ ಇಂಥ ಒಂದು ಸನ್ಮಾನ ಕಾರ್ಯಕ್ರಮ ಒಳ್ಳೆ ಕೆಲಸ ಮಾಡೋದವರಿಗೆ ಆಗಬೇಕು. ಹಾಗೂ ಏನು ಇವತ್ತು ವೀರ ಕನ್ಯೆಗಳಿಗರ ಒಂದು ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದ ದಿನೇಶ್ ದೊಡ್ಡಮನಿ ಅವರು ಸಹೋದರು, ಬಹಳ ಅವರು ಕೂಡ ಸರ್ವ ಜನಾಂಗಕ್ಕೆ ಎಲ್ಲ ಸರ್ವ ಜಾತಿಗೆ ತೆಗೆದುಕೊಂಡಂಥ ಮಹಾನಾಯಕ ದಿನೇಶ್ ದೊಡ್ಡಮನಿ ಅವರು. ಆ ಜಾತಿ ಈ ಜಾತಿ ಇಲ್ಲ, ಎಲ್ಲರಿಗೂ ಒಂದು ತೆಗೆದುಕೊಂಡು ಹೋಗುವಂಥ ಮಹಾನಾಯಕ ನಮ್ಮ ದಿನೇಶ್ ದೊಡ್ಡಮನಿಯವರು. ಬಹಳ ಒಳ್ಳೆಯ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಅವರು ಒಳ್ಳೆ ಒಂದು ಕೆಲಸ ಮಾಡಿದ್ರಂತೆ. ಒಂದು ಎಲ್ಲ ಜನಾಂಗದವ್ರು ಬಂದು ಇವತ್ತು ಅವರಿಗೆ ಸನ್ಮಾನ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಬಹಳ ಖುಷಿ ಆಗ್ತದೆ. ಹಾಗೂ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೆ ಒಂದು ಅಧಿಕಾರ ಇಲ್ಲದ್ರೂ ಕೂಡ, ಅಧಿಕಾರ ಇದ್ದಾಗ ಬಹಳಷ್ಟು ಕೆಲಸ ಬಡವರದು ರೈತರದ್ದು ಮಾಡಿರಿ. ಅದು ಅಧಿಕಾರ ಇಲ್ಲದಾಗೂ ಕೂಡ ನೀವು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಬಹಳ ಖುಷಿ ಆಗ್ತದೆ. ಹಾಗೂ ಮೊನ್ನೆ ತಾನೇ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಬಹಳ ಅದ್ದೂರಿಯಾಗಿ ದೊಡ್ಡ ಕಾರ್ಯಕ್ರಮ ತಮ್ಮ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಮಾಡಿದ್ರಿ. ಬಹಳ ಖುಷಿ ಆಗ್ತದೆ ದಿನೇಶ್ ದೊಡ್ಡಮನಿಯವ್ರ ಬಗ್ಗೆ. ಹಾಗೂ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಸಮಾಜಕ್ಕೆ ಸೀಮಿತರಲ್ಲ, ಸರ್ವ ಜನಾಂಗದ ಮಹಾನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಒಂದು ಸಮಾಜಕ್ಕೆ ನ್ಯಾಯ ಇಸ್ಕೊಟ್ಟಿಲ್ಲ, ಅವರು ಸರ್ವ ಜನಾಂಗಕ್ಕೆ ಒಂದು ನ್ಯಾಯ ಇಸ್ಕೊಟ್ಟು ಇವತ್ತು ಸರ್ವರಿಗೂ ಒಂದು ಒಳ್ಳೆ ಒಂದು ಸ್ವಾಭಿಮಾನದಿಂದ ಬದುಕು ಕೊಟ್ಟಂತ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂತ ಒಂದು ಮಹಾನಾಯಕರ ಒಂದು ಪುತ್ಥಳಿ ಅನಾವರಣ ಅಧ್ಯಕ್ಷತೆ ವಹಿಸಿ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ದಿನೇಶ್ ದೊಡ್ಡಮನಿ ಅವರು ಮಾಡಿದ್ರು. ಹಾಗೂ ಎಲ್ಲ ಊರಿನ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಅವರು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಅವ್ರು ಮಾಡಿದ್ರು. ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ನಮ್ಮ ಈಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚಂದ್ರಕಾಂತ್ ನಂದಿಕೋರರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಎಲ್ಲ ಜನಾಂಗದವ್ರ ಜೊತೆ ಒಂದು ಪ್ರೀತಿ ಬಾಂಧವ್ಯ ಇಟ್ಕೊಂಡು ಬಹಳ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಮೊನ್ನೆ ತಾನೇ ಅವ್ರದ್ದು ಕೂಡ ಒಂದು ಹುಟ್ಟುಹಬ್ಬ ಆಚರಣೆ ಸಾಕಷ್ಟು ಸುಮಾರು ರಾತ್ರಿ 2-3 ಗಂಟೆ ಆಗಿದೆ ಹುಟ್ಟುಹಬ್ಬ. ಸಾಕಷ್ಟು ಒಂದು ಹುಟ್ಟುಹಬ್ಬಕ್ಕೂ ಅಷ್ಟು ಜನ ಬರ್ತಾರ, ಅಷ್ಟು ಒಳ್ಳೆ ಒಂದು ಪ್ರೀತಿ ತೋರಿಸ್ತಾರೆ. ಅಂತಂದ್ರೆ ಆ ವ್ಯಕ್ತಿತ್ವ ಇದ್ರೆ ಮಾತ್ರ ಒಂದು ತೋರಿಸ್ತಾರೆ. ಸುಮ್ಮನೆ ಯಾರು ಬರಲ್ಲ, ಸುಮ್ಮನೆ ಯಾರು ಸನ್ಮಾನ ಮಾಡಲ್ಲ. ಎಲ್ಲರಿಗೂ ಒಂದು ತೆಗೆದುಕೊಂಡು ಒಳ್ಳೆಯ ಒಂದು ಪ್ರೀತಿ ವಿಶ್ವಾಸದಿಂದ ಒಂದೇ ಒಂದು ತೆಗೆದುಕೊಂಡು ಹೋದ್ರೆ ಮಾತ್ರ ಅಂತ ಒಂದು ಸನ್ಮಾನ ಸಿಗ್ತದ. ಯಾರು ಈಗಿನ ಕಾಲದಲ್ಲಿ ಕರೆದ್ರೆ ಬರಲ್ಲ, ಕರೆಲಾರ್ದನೆ ಬರಬೇಕಾದ್ರೆ ಆ ವ್ಯಕ್ತಿತ್ವಕ್ಕೆ ನೋಡಿ ಬರ್ತಾರ. ಅದಕ್ಕೆ ಬಹಳ ಖುಷಿ ಆಗ್ತದೆ. ಚಂದ್ರಕಾಂತ್ ನಂದಿಕೋರನು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಇದೇ ರೀತಿ ಕೂಡ ಅಧ್ಯಕ್ಷ ಸ್ಥಾನ ಇದ್ದಾಗ ಕೆಲಸ ಮಾಡಿರ್ತಾವು. ಹಾಗೂ ಇನ್ನೂ ಒಂದು ತಿಂಗಳು 2 ತಿಂಗಳು ಅದೇನ್ರಿ ಇನ್ನೂ ತಿಂಗಳನ್ನು ಕೂಡ ಒಳ್ಳೆ ಕೆಲಸ ಮಾಡಿ ಸರ್ವ ಎಲ್ಲ ಬಡವರಿಗಿಂತಲೂ ಬಡವರ ಕೆಲಸ ಮೊದಲು ಮಾಡ್ರಿ, ಶ್ರೀಮಂತರ ಕೆಲಸ ಒಂದು ಕಮ್ಮಿ ಮಾಡ್ರಿ. ಈಗ ಏನು ಇರುವಂಥ ಅವಧಿಯಲ್ಲಿ ಸಣ್ಣ ಮನುಷ್ಯನಿಗಿಂತಲೂ ಸಣ್ಣ ಮನುಷ್ಯನ ಕೆಲಸ ತಾವು ಮಾಡಿದ್ರಂದ್ರೆ ಅವರ ಒಂದು ಹಾರೈಕೆ ತಮಗಾಗ್ತದ. ಹಾಗೂ